ವೆಲ್ಕಮ್ ಟು ಡೇ 54 ಆಫ್ ಲೀನ್ ಬಲ್ಕಿಂಗ್. ಇವತ್ ಮಾರ್ನಿಂಗ್ ಎದ್ದಿದ ತಕ್ಷಣ ಆಲ್ಮಂಡ್ ತಿನ್ಕೊಂಡು ರೆಸಾರ್ಟ್ ಎಲ್ಲ ಒಂದ್ ರೌಂಡ್ ಸುತ್ತೋಣ ಅಂತ ಹೋಗಿದ್ದೆ. ಈ ರೆಸಾರ್ಟ್ ನಾವು ಕೊಟ್ಟಿರೋ ದುಡ್ಗಂತೂ ಮೋಸನೇ ಇಲ್ಲ. ಒಂದೊಳ್ಳೆ ವೈಬ್ ಜೊತೆ ಒಂದೊಳ್ಳೆ ಕನೆಕ್ಷನ್ ನ ಬಿಲ್ಡ್ ಮಾಡ್ಕೊಂಡ್ ಕೊಡ್ತು. ವಾಕಿಂಗ್ ಮುಗಿಸ್ಕೊಂಡ್ ಬಂದು ಪ್ರೋಟೀನ್ ಮತ್ತೆ ಒಂದ್ ಬನಾನಾ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ತಗೊಂಡು ನಾನು ಟಿಫನ್ಗೆ ಹೋದೆ. ಟಿಫನ್ಗೆ 2 ಇಡ್ಲಿ ತಿನ್ಕೊಂಡು ನೆಕ್ಸ್ಟ್ ನಾವು ಯಾವ್ದೋ ಒಂದು ಫಾಲ್ಸ್ ಇತ್ತು, ಆ ಫಾಲ್ಸ್ ನ ನೋಡೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡ್ರೆ ಜೋರು ಮಳೆ ಬರ್ತಿತ್ತು, ಅದಕ್ಕೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಹೋದ್ವಿ. ಫಾಲ್ಸ್ ಎಲ್ಲ ನೋಡಾದ್ಮೇಲೆ ನನ್ನ ಹತ್ರ ಇರೋ ಸ್ಪ್ರೌಟ್ಸ್ ಮತ್ತೆ ಒಂದು ಆರೆಂಜ್ ನ ತಿನ್ಕೊಂಡು ನೆಕ್ಸ್ಟ್ ಸಹಸ್ರಲಿಂಗ ಅಲ್ಲಿಗೆ ಹೋಗಕ್ಕೆ ಪ್ಲಾನ್ ಮಾಡಿದ್ವಿ. ಪಕ್ಕದಲ್ಲೇ ಒಂದು ಬ್ರಿಡ್ಜ್ ಇತ್ತು, ಅದನ್ನ ನೋಡೋಕೆ ತುಂಬಾ ಜನ ಬಂದಿದ್ರು. ಆದ್ರೆ ಯಾರನ್ನು ಬಿಡ್ತಾ ಇರ್ಲಿಲ್ಲ. ನಾನು ಹೋದಾಗ ಬಿಟ್ಟಿದ್ರು. ಅದು ಚೆನ್ನಾಗಿತ್ತು. ಆ ವೈಬ್ ಅಂತೂ ಬೇರೆ ಲೆವೆಲ್ ಅಲ್ಲಿ ಇತ್ತು. ಈ ವೈಬ್ ನ ಎಂಜಾಯ್ ಮಾಡ್ತಿರೋ ನನ್ಗೆ ತಿನ್ನೋದಕ್ಕೆ ಏನು ಸಿಗ್ಲಿಲ್ಲ. ಪಕ್ಕದಲ್ಲೇ ಕಳ್ಳೆಪುರಿ ಮಾಡ್ತಿರೋ ಅದನ್ನ ತಿನ್ಕೊಂಡೆ. ಲೈಫ್ ಅಲ್ಲಿ ನಿಮ್ಮ ಹತ್ರ ಹಣ ಮತ್ತೆ ಹೆಲ್ತ್ ಇದ್ರೆ ಒಮ್ಮೆ ಆದ್ರೂ ಇಂಥ ಅಡ್ವೆಂಚರ್ ನ ಟ್ರೈ ಮಾಡಿ. ಕೆಲವು ಸಲ ಹಣನೂ ಬೇಕಾಗಿರಲ್ಲ. ನಿಮ್ಮ ಹತ್ರ ಒಳ್ಳೆ ಎನರ್ಜಿ ಮತ್ತೆ ಹೆಲ್ತ್ ಇತ್ತು ಅಂದ್ರೆ ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಒಮ್ಮೆ ನೀವೇನಾದ್ರೂ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ನಾವು ಯಾವ್ದು ಲೈಫಲ್ಲಿ ಪೆಂಡಿಂಗ್ ಇಟ್ಕೊಂಡಿಲ್ಲ, ಎಲ್ಲ ಕಂಪ್ಲೀಟ್ ಮಾಡಿದೀವಿ ಅಂತ. ಮತ್ತೆ ನಾಳೆ ಸಿಗೋಣ. ಬಾಯ್.